ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ವೇಕೆನ್ಸೀಸ್ ವಿಡಿಯೋಸ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಲ್ಲಿ ಕ್ರೋಮಿಗೆ ಬಂದು ನಾಟ್ಸ್ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ನೆಕ್ಸ್ಟ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ಇದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ಗೆ ನಾವು ಈಗ ಎಂತ ಮಾಡ್ತಾ ಇದ್ದೀವಿ ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್ಗೋಸ್ಕರ. ಸೊ ರಿಜಿಸ್ಟ್ರೇಷನ್ ನಂಬರ್ ತಗೊಂಡು ಆಮೇಲೆ ಅಪ್ಲೈ ಮಾಡೋದು. ಸೊ ಫಸ್ಟ್ ನಾಟ್ಸ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತಗೊಳ್ಳೋಣ. ನೆಕ್ಸ್ಟ್ ಈ ಥರ 4 ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಒಂದು ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಡಿಗ್ರಿ ಸರ್ಟಿಫಿಕೇಟ್. ಅದೆಲ್ಲ 1 MB ಕಡಿಮೆ ಸೈಜಲ್ಲಿ ಇರಬೇಕು. ನೆಕ್ಸ್ಟ್ ಡೂ ಯು ಹ್ಯಾವ್ ಅಬೌಟ್ ಡಾಟಾ ಟು ಎನ್ರೋಲ್ ಅಂತ ಇದೆ. ಸೊ ಇದರಲ್ಲಿ ಎಸ್ ಅಂತ ಕೊಡಬೇಕು. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಬೇಕು. ಮತ್ತು ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ನ ಹಾಕಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಹ್ಯಾವ್ ಯು ಟೇಕನ್ ಎನಿ ಪ್ರೀವಿಯಸ್ ಟ್ರೈನಿಂಗ್ ಆಸ್ ಪಾರ್ಟ್ ಆಫ್ ದ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಇದೆ. ಸೊ ಇಲ್ಲಿ ನೋ ಅಂತ ಕೊಡಬೇಕು. ಯಾಕಂದರೆ ಎಸ್ ಅಂತ ಕೊಟ್ಟರೆ ಹಿಂದೆ ಟ್ರೈನಿಂಗಲ್ಲಿ ಜಾಯ್ನ್ ಆದರೆ ಈ ಸಲ ಟ್ರೈನಿಂಗಲ್ಲಿ ಜಾಯ್ನ್ ಆಗಲಿಕ್ಕಾಗಲ್ಲ. ಸೊ ಇಲ್ಲಿ ನೋ ಅಂತ ಕೊಡಿ. ಸೊ ಎಕ್ಸ್ಪೀರಿಯನ್ಸ್ ಇದೆಯಾ ವರ್ಕಲ್ಲಿ ಅಂತ. ಸೊ ಇಲ್ಲಿ ಕೂಡ ನೋ ಅಥವಾ ಎಸ್ ಅಂತ ಕೊಡ್ಬೋದು. ಪಾಸ್ಡ್ ಔಟ್, ಸೊ ರೆಗ್ಯುಲರ್ ಅಂತ ಕೊಡಿ. ಕೆಲವರು ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅಂಥವ್ರು ಪಾರ್ಟ್ ಟೈಮ್ ಅಂತ ಕೊಡಿ. ನಿಮ್ಮ ಸ್ಟೇಟ್ ಕರ್ನಾಟಕ. ನಿಮ್ಮ ಡಿಸ್ಟ್ರಿಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಎಜುಕೇಷನ್ ಪಾಸ್ಡ್ ಔಟ್. ಸೊ BCom BCA ಆರ್ಟ್ಸ್ ಅವರಾಗಿದ್ದರೆ ಗ್ರಾಜುಯೇಟ್ ಜನರಲ್ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಅದರಲ್ಲಿ ಯಾವ ಕೋರ್ಸ್ ಅಂತ ಮಾಡಿದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಥವಾ ಆರ್ಟ್ಸ್ ಇಲ್ಲಿ ತುಂಬ ಇದೆ. ಸೊ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್, ಲಿಟ್ರೇಚರ್, ಸೈನ್ಸ್ ಅಂತ ಇದೆ. ಸೊ ಅದರಲ್ಲಿ ನಿಮ್ದು ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇಗೆ ಬಂದಿರುತ್ತೆ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಹಾಕಿ. ಇಮೇಲ್ ID ಇಂದ ಲಾಗಿನ್ ಆದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ ಬಂತು. ಆಲ್ರೆಡಿ ಎಲ್ಲ ಸೇವ್ ಆಗಿರುತ್ತೆ. ಸೊ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬರಬೇಕು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕಿದೆ. ಫೈಲ್. ಸೊ ನೀವೆಲ್ಲಿ ಸೇವ್ ಮಾಡಿರ್ತೀರ ನಿಮ್ಮ ಡಾಕ್ಯುಮೆಂಟನ್ನು ಅಲ್ಲಿ ಹೋಗಿ ಡಿಗ್ರಿ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಅಪ್ಲೋಡ್ ಮಾಡಿ ಆದಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಆದಮೇಲೆ ಗ್ರಾಜುಯೇಟ್ ಇನ್ ಜನರಲ್ ಸ್ಟ್ರೀಮ್ ಜಾಯ್ನ್ ಆಫ್ಟರ್ ಅಂದರೆ ಡಿಗ್ರಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ಡಿಪ್ಲೊಮಾ ಮಾಡಿದ್ರಾ, PUC ಮಾಡಿದ್ರಾ, ಅಥವಾ 10th ಆದಮೇಲೆ ಡಿಪ್ಲೊಮಾ ಸೇರಿದ್ರೆ ಈ ಥರದ್ದೆಲ್ಲ. ಸೊ ಈ ಡಿಗ್ರಿ ಜಾಯ್ನ್ ಆಗಿದ್ದರಿಂದ PUC ಆದಮೇಲೆ ಡಿಗ್ರಿ ಆಗಿದೆ ಅಂತ. ಸೊ PUCನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಇಲ್ಲಿ ಅಬೌಟ್ ಯುವರ್ ಸೆಲ್ಫ್ ಇದೆ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನಾವು ಕೊಡಬೇಕು. ಮತ್ತು ಜನರಲ್ ಸ್ಕಿಲ್ ಏನೆಲ್ಲ ಇದೆ ಅಂತ ಇಲ್ಲಿ ಟೈಪ್ ಮಾಡಬೇಕು. ಲ್ಯಾಂಗ್ವೇಜ್ ಟು ನೋ ಹೌ ಮೆನಿ ಲ್ಯಾಂಗ್ವೇಜ್ ನಮಗೆ ಗೊತ್ತುಂಟು ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ನೋಡಿದ್ರೆ ಪಿನ್ ಕೋಡ್ ಹಾಕಬೇಕು, ಯಾವ ಪೋಸ್ಟ್ ಆಫೀಸ್ ಅಂತ ಹಾಕಬೇಕು, ಜಿಲ್ಲೆ ಹಾಕಬೇಕು, ಸ್ಟೇಟ್ ಹಾಕಬೇಕು, ಮತ್ತು ನಿಮ್ಮ ಅಡ್ರೆಸ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ. ಆವಾಗ ಟ್ರೈನಿಂಗ್ ಪ್ರಿಫರೆನ್ಸ್ ಓಪನ್ ಆಗುತ್ತೆ. ಅಂದರೆ ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಟ್ರೈನಿಂಗ್ನ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಆ ಥರ ಕೊಡಬೇಕು. ನೆಕ್ಸ್ಟ್ ಫೀಲ್ಡ್ ಪ್ರಿಫರೆನ್ಸ್. ಸೊ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕ ಕೊಡಿ. ನಿಮ್ಮ ಯಾವ ಜಿಲ್ಲೆ ನಿಮಗೆ ಎಲ್ಲಿ ಪ್ರಿಫರೆನ್ಸ್ ಬೇಕಲ್ಲಿ ಕೊಡಿ. ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ ಸ್ಟೇಟ್ ಅಂತ, ಸೊ ಅದರ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಥರ್ಡ್ ಒನ್. ನೆಕ್ಸ್ಟ್ ಫೀಲ್ಡ್ ಪ್ರಿಫರೆನ್ಸ್ ಅಂತ ಹೇಳಿದ್ದಾರೆ. ಸೊ ಯಾವುದರಲ್ಲಿ ನೀವು ಟ್ರೈನಿಂಗ್ನ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಇಲ್ಲಿ ಕಾಮರ್ಸ್ ಅಂತ ಕೊಡ್ಬೋದು, ಅಥವಾ ಸೊ ನಿಮ್ಮ ಎಜುಕೇಷನ್ ತಕ್ಕ ಹಾಗೆ ನೀವು ಇಲ್ಲಿ 3 ಪ್ರಿಫರೆನ್ಸನ್ನು ಕೊಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾಗ ನಿಮ್ಮ ಫುಲ್ ಫಾರ್ಮ್ ಇಲ್ಲಿ ತೋರಿಸುತ್ತೆ. KYC ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಕೊಡಬೇಕು. ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತೇಳಿ ಸರ್ಚ್ ಮಾಡಬೇಕು. ಆವಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಮುಗಿತು. ಅಪ್ಲೈ ಸಕ್ಸಸ್ ಅಂತ ಬರುತ್ತೆ. ಸೊ ಇಷ್ಟೇ ಅಪ್ಲಿಕೇಶನ್ ಹಾಕೋದು.